ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಭಗವಂತ ಯಾವತ್ತು ಯಾವ ಸಂಸಾರನೂ ಒಡೆಯಲ್ಲ. ಹೌದು ಅಜ್ಜಿ, ಈಗ ನನಗೂ ಹಾಗೆ ಅನಿಸ್ತಾ ಇದೆ. ಆದ್ರೆ ಅವಾಗ ನನ್ ಮನ್ಸಲ್ಲಿ ಸ್ವಲ್ಪ ಗೊಂದಲ ಇತ್ತಲ್ಲ, ಅದಕ್ಕೆ ದೇವ್ರ ಮುಂದೆ ಪ್ರಶ್ನೆ ಹಾಕ್ದೆ. ಆ ದೇವ್ರು ಜೋಡಿ ಹೂ ಕೊಟ್ಟು ನೀವಿಬ್ರು ಯಾವಾಗ್ಲೂ ಜೋಡಿಯಾಗಿ ಇರಿ ಅಂತ ಹೇಳ್ಬಿಟ್ಟ. ಒಟ್ನಲ್ಲಿ ದೇವ್ರು ನಿನ್ ನಮ್ ಕೈ ಮೋಸ ಮಾಡ್ಲಿಲ್ಲ. ಅದಕ್ಕೆ ಅವ್ರ ಯೋಚನೆನ ಬದಲಾಯಿಸಿದ್ರು. ನನ್ಗೆ ಅಷ್ಟು ಸಾಕು. ನಿನ್ಗೆ ಇವಾಗ ಖುಷಿ ತಾನೆ? ತುಂಬಾ ಖುಷಿ ಆಗ್ತಿದೆ ಕಣ. ಸ್ವರ್ಗನೇ ನನ್ ಕೈಗೆ ಸಿಕ್ಕಿದೇನೋ ಅಂತ ಅನಿಸ್ತಾ ಇದೆ. ಖುಷಿ ಅಂತೆ ಖುಷಿ. ಎಂತ ಖುಷಿನ ಬಲಿ ಕೊಟ್ಟು ನೀನ್ ಗಂಡಂಗ್ ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದ್ದೆ ಯಾಕೋ? ಯಾಕೆ ಅಂದ್ರೆ ಇದ್ರಲ್ಲಿ ಅರ್ಜುನ್ ಖುಷಿ ಇದೆ ಅಂತ ಅವಳನ್ನ ನಂಬಿಸಿದ್ದೆ. ಅವಳ ತಲೆ ಕೆಡ್ಸಿದ್ದೆ. ಇಲ್ಲ, ಖಂಡಿತ ಇಲ್ಲ. ಅರ್ಜುನ್ ಸುಖ ಸಂತೋಷ ಇರೋದು ನಿನ್ನಲ್ಲಿ, ನಿನ್ ಸುಖ ಸಂತೋಷ ಇರೋದು ನನ್ ಮೊಮ್ಮಗನಲ್ಲಿ. ಈ ಸತ್ಯನ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ನಾನು ಅದೆಷ್ಟು ಕಷ್ಟಪಟ್ಟೆ ಗೊತ್ತಾ? ಆದ್ರೆ ಏನ್ ಪ್ರಯೋಜನ ಆಗುತ್ತೆ? ಸೇವಂತಿ ಅರ್ಜುನ್ಗೆ ಇನ್ನೊಂದ್ ಮದ್ವೆ ಮಾಡೋ ಪ್ರಯತ್ನ ಬಿಟ್ಬಿಟ್ಟಿದ್ದಾಳಲ್ಲ. ಅಜ್ಜಿ, ನಿಮ್ ಮಾತು 100ಕ್ಕೆ 100 ಸತ್ಯ. ಅರ್ಜುನ್ ಸರ್ಗೆ ಇನ್ನೊಂದ್ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆನ ನನ್ ತಲೆಯಿಂದ ಕಿತ್ತು ಬಿಸಾಕ್ ಆಗೋಯ್ತು. ಯಾವ್ದೇ ಕಾರಣಕ್ಕೂ ಅದಾಗ್ಬಾರ್ದು. ಅರ್ಜುನ್ಗೆ ಇನ್ನೊಂದ್ ಮದ್ವೆ ಆಗ್ಲೇಬೇಕು. ಯಾವುದೇ ಕಾರಣಕ್ಕೂ ಅದಾಗಲ್ಲ. ಅದಕ್ಕೇನೆ ಡಿಸೈಡ್ ಮಾಡಿದ್ಮೇಲೆ ಅದು ಸಾಧ್ಯನೇ ಇಲ್ಲ. ಅವಳ ನಿರ್ಧಾರನ ತಲೆ ಕೆಳಗ್ ಮಾಡಕ್ತಾನೆ ನಾವಿರೋದು. ಅತ್ತೆ, ದಯವಿಟ್ಟು ಅತ್ತೆ, ಅವಳ ಮನ್ಸ್ ಬದಲಾಯಿಸಕ್ ಮಾತ್ರ ಬಿಡ್ಬಾರ್ದತ್ತೆ. ಇಲ್ಲ ಅಜ್ಜಿ, ಒಂದ್ಸರಿ ಮಾಡಿದ ತಪ್ಪನ್ನ ಪದೇ ಪದೇ ಮಾಡಲ್ಲ. ಯಾವುದೇ ಕಾರಣಕ್ಕೂ ನಾನ್ ನನ್ನ ಮನ್ಸನ್ನ ಬದಲಾಯಿಸೋದಿಲ್ಲ. ಇಲ್ಲ, ನಾವು ಸೋಲು ಒಪ್ಕೋಬಾರ್ದು ಅತ್ತೆ. ಅಜ್ಜಿ, ನಾನು ಸೋಲನ ಒಪ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಪ್ರೀತಿ ಮುಂದೆ ಸೋಲ್ಲೇಬೇಕಲ್ವಾ ಅಜ್ಜಿ?